ನಮಸ್ಕಾರ, ಹಾಸನ್ ಟುಡೇಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಸದಸ್ಯರ ಗಮನಕ್ಕೆ ಬಾರದೆ ಸಹಕಾರಿ ಸಂಘದಲ್ಲಿ ಚುನಾವಣೆ. ಚಿಕ್ಕಕೊಂಡಗುಳ ಪತ್ತಿನ ಸಹಕಾರ ಸಂಘದ ಅಧಿಕಾರಿಗೆ ಗ್ರಾಮಸ್ಥರು ಕ್ಲಾಸ್. ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಒತ್ತಾಯ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಮರುಜೀವ. ಅಪರಾಧಿಗಳ ಶಿಕ್ಷೆಗೆ ರಾಜ್ಯಾದ್ಯಂತ ಆಗ್ರಹ. ಮುಂದುವರಿಯುತ್ತಿರುವ ಹೋರಾಟವನ್ನ ಬೆಂಬಲಿಸುವಂತೆ ಭಾರತ ರಾಷ್ಟ್ರ ವಿದ್ಯಾರ್ಥಿಗಳ ಒಕ್ಕೂಟ ಮನವಿ. ಹೆಬ್ಬಾಳು ಪಂಚಾಯಿತಿಯಲ್ಲಿ ಅವ್ಯವಹಾರ. ದೊಡ್ಡ ಬ್ಯಾಡಿಗೆರೆ ಗ್ರಾಮಸ್ಥರಿಂದ ಪಂಚಾಯಿತಿ ಮುಂದೆ ಪ್ರತಿಭಟನೆ. ಭ್ರಷ್ಟಾಚಾರಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹ. ಸದಸ್ಯರ ಗಮನಕ್ಕೆ ತಾರದೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಡೆದಿದೆ ಎಂದು ಆರೋಪಿಸಿ ಚಿಕ್ಕಕೊಂಡಗುಳ ಕುಪ್ಪಲು ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನ ಸದಸ್ಯರು ಗುರುವಾರ ತೀವ್ರ ತರಾಟೆಗೆ ತೆಗೆದುಕೊಂಡರು. ನಿಯಮ ಉಲ್ಲಂಘನೆ ಮಾಡಿ ಸಂಘದ ಚುನಾವಣೆ ಮಾಡಲಾಗಿದೆ. ಇರುವ ಸದಸ್ಯರ ಪೈಕಿ ಚುನಾವಣೆ ನಡೆದಿರುವುದು ಬಹುತೇಕರಿಗೆ ತಿಳಿದೇ ಇಲ್ಲ. ಯಾರೊಬ್ಬರಿಗೂ ಚುನಾವಣೆ ನಡೆಯುವ ಬಗ್ಗೆ ಮಾಹಿತಿಯೇ ಇಲ್ಲ. ತಮಗೆ ಬೇಕಾದವರನ್ನ ಆಯ್ಕೆ ಮಾಡಿಕೊಳ್ಳುವ ಸಲುವಾಗಿ ಇತರ ಸದಸ್ಯರಿಗೆ ಮಾಹಿತಿ ನೀಡದೆ ಗೌಪ್ಯವಾಗಿ ಮಾತುಕತೆ ನಡೆಸಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಆರೋಪಿಸಿ ಕಚೇರಿ ಎದುರು ಪ್ರತಿಭಟನೆಗೆ ಮುಂದಾದರು. ಈ ವೇಳೆ ಸಂಘದ ಸದಸ್ಯ ವೆಂಕಟರಾಮ ಅವರು ಮಾತನಾಡಿ, ಒಂದು ಸಹಕಾರಿ ಸಂಘಕ್ಕೆ ಚುನಾವಣೆ ನಡೆಸಲು ಅದರದೇ ಆದ ನೀತಿ ನಿಯಮಗಳಿವೆ. ಆದರೆ ಚಿಕ್ಕಕೊಂಡಗುಳ ಕುಪ್ಪಲು ಸಂಘದಲ್ಲಿ ನಿಯಮಗಳನ್ನು ಗಾಳಿಗೆ ತೂರಿ ಚುನಾವಣೆ ನಡೆಸಲಾಗಿದೆ. ಬಹುತೇಕ ಸದಸ್ಯರಿಗೆ ಚುನಾವಣೆ ನಡೆಸಿರುವುದು ಅವರ ಗಮನಕ್ಕೆ ಬಂದಿಲ್ಲ. ಮಾಹಿತಿ ನೀಡಬೇಕಾದ ಅಧಿಕಾರಿಗಳು ಈ ವಿಚಾರದಲ್ಲಿ ಪ್ರಶ್ನೆ ಮಾಡಿದರೆ ಉಡಾಫೆ ಉತ್ತರ ನೀಡುತ್ತಿದ್ದಾರೆ. ಹಣದ ವ್ಯಾಮೋಹಕ್ಕೆ ಒಳಗಾಗಿ ತಮಗೆ ಬೇಕಾದವರನ್ನ ಕರೆಸಿಕೊಂಡು ಅವಿರೋಧವಾಗಿ ಆಯ್ಕೆ ಮಾಡಿರುವುದು ಕಂಡುಬಂದಿದೆ. ಕೂಡಲೇ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಲೋಪ ಮಾಡಿರುವ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು. ನನ್ನ ಹೆಸರು ರವಿ ಅಂತೇಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ದಿನಾಂಕ 25/2/2025 ನಾನು ನಮ್ಮ ಸಂಘಕ್ಕೆ ಏನು ವೋಟಿಂಗ್ ಪವರ್ ಸಾಲಗಾರ ಕ್ಷೇತ್ರ ಮತ್ತು ಸಾಲಗಾರಲ್ಲದ ಕ್ಷೇತ್ರಗಳಿಗೆ ನಾನು ಪೋಸ್ಟ್ ಮುಖಾಂತರ ನೋಟಿಸನ್ನು ಇಶ್ಯೂ ಮಾಡಿದ್ದೀನಿ. ಒಟ್ಟು ಸಾಲಗಾರ ಕ್ಷೇತ್ರದವರು 233 ಜನ, ಸಾಲಗಾರಲ್ಲದ ಕ್ಷೇತ್ರದವರು 31 ಜನ. ಇಲ್ಲ, ಬಂದಿದ್ದೀನಿ ಸರ್, ಪ್ರೆಸೆಂಟ್ ಇದ್ದೀನಿ. ಪ್ರತಿದಿನ ನಾನು ಬೆಳಗ್ಗೆ 9:30 2 ಗಂಟೆವರೆಗೂ ಪ್ರೆಸೆಂಟ್ ಇದ್ದೀನಿ. ಆಯಿತಾ? ಅಲ್ಲಿಗೆ 2ನೇ ತಾರೀಕು 2/3/2025 ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಾನು ಸಂಘದ ಕಚೇರಿಯಲ್ಲಿ ಇರ್ತೀನಿ. ನಾಮಪತ್ರ ತಗೊಳ್ಳೋಕ್ಕೆ ಕೊನೆಯ ದಿನಾಂಕ 8/3/25 ಮಧ್ಯಾಹ್ನ 1 ಗಂಟೆಗೆ ಇರ್ತದೆ. ಅದ್ರ ಪ್ರಕಾರ ತೋರಿಸ್ಬೇಕು ಅಪ್ಲಿಕೇಶನ್. ಚುನಾವಣೆ ಇಲ್ಲ, ಇನಾಮ್ನೆಸ್ ಆಗಿದೆ ಸರ್. ಇನಾಮ್ನೆಸ್ ಕೊಟ್ಟಿದ್ದೀವಿ, ಪೋಸ್ಟ್ ಮುಖಾಂತರ ಕಳಿಸಿ. ಬಂದಿಲ್ಲ, ನಾನು ಪೋಸ್ಟ್ ಮಾಡಿದ್ದೀನಿ ಸರ್. ಪೋಸ್ಟ್ ಮಾಡಿರೋದಕ್ಕೆ ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ. ಪೋಸ್ಟ್ ಆಫೀಸಲ್ಲಿ ರಿಸಿಪ್ಟ್ ಸೀಲ್ ಹಾಕ್ಸ್ಕೊಂಡು ಹೌದು ಕಳಿಸಿದ್ದೀನಿ ಸರ್. ಚಿಕ್ಕಕೊಂಡಗುಳ ಗ್ರಾಮದ ಸದಸ್ಯ ನಾನು ಒಬ್ಬ. ಇದರಲ್ಲಿ ಡೈರೆಕ್ಟರ್ ಆಗಿಲ್ಲ, ಸದಸ್ಯನಾಗಿದ್ದೀನಿ. ಯಾವುದೇ ವಿಚಾರ ಇಲ್ಲದೇ, ಯಾವುದೇ ಮೆಸೇಜ್ ಕೊಡ್ದೇ ಒಂದು ಚುನಾವಣೆ ನಡೆದಿದೆ. ಇದಕ್ಕೆ ಬಾಹಿರವಾಗಿ ನಾವು ಇದನ್ನು ಸೆಕ್ರೆಟರಿಯವ್ರ ಹತ್ರ, ಕಾರ್ಯದರ್ಶಿಗಳ ಹತ್ರ ಕೇಳ್ತಾ ಇದ್ದೀವಿ. ಅದಕ್ಕೆ ಸರಿಯಾದ ಮಾಹಿತಿ ಬಂದಿಲ್ಲ. ಅವರು ಬರೀ ಸಾರಿಸ್ತಾ ಇದ್ದಾರೆ. ಸುಮ್ಮನೆ ಏನು ಬೇಕಾದ ಹೇಳ್ಕೊಳ್ಳೋದು, ನಾನು ಮಾಡಿದ್ದೀನಿ ಲೀಗಲಾಗಿ ಮಾಡಿದ್ದೀನಿ ಅಂತ. ನನಗೆ ಡೀಟೇಲ್ಸ್ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಚುನಾವಣೆ ಪ್ರಕ್ರಿಯೆ ಹೆಂಗೆ ನಡೀತು, ಯಾವ್ಯಾವ ರೀತಿ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ. ನಮ್ಮ ಸೊಸೈಟಿ ಬಾಗಿಲು ತೆಗೆದು 15 ದಿನದ ಮೇಲಾಗಿದೆ. ಆದರೆ ಇವತ್ತು ಬಂದು ನೋಟಿಸ್ ಬೋರ್ಡಿಗೆ ಅಂಟಿಸಿದ್ದಾರೆ. ಅಷ್ಟು ಬಿಟ್ಟರೆ ಇದು ಯಾವುದೇ ಲೀಗಲ್ಲೇ ನಡೆದಿರ್ತಕ್ಕಂಥ ಮಾಹಿತಿ ಅಲ್ಲ. ದಯಮಾಡಿ ಅದಕ್ಕೆ ನಾವು ಮಾಹಿತಿನ ಕೇಳ್ತಾ ಇದ್ದೀನಿ. ಏನು ತೊಂದರೆ ಆಗಿದೆ? ತೊಂದರೆ ಅಲ್ಲ, ಚುನಾವಣೆ ಮಾಡಿರೋದು ಏನು ತೊಂದರೆ ಇಲ್ಲ. ಹೆಂಗೆ ನಡೀತು ಅನ್ನೋದು ಬೇಕಲ್ಲ ನಮಗೆ. ಯಾಕೆ ಗೊತ್ತೇ ಇಲ್ಲ, ನೋಟಿಸೇ ಇಲ್ವಲ್ಲ. ಆ ನೋಟಿಸ್ ಬಂದಿದ್ರೆ ತಾನು ನಮಗೆ ಚುನಾವಣೆ ಯಾವತ್ತು ಅಂತ ಗೊತ್ತಾಗೋದು. ಇವಾಗ ಎಷ್ಟಿಟ್ಟು ಕೂಡ ಗೊತ್ತಿಲ್ಲ ಚುನಾವಣೆ ಹೆಂಗೆ ನಡೀತು, ಯಾವ ಥರ ಆಯಿತು, ಯಾವ ಥರ ಮಾಡಿದರು, ಹೆಂಗೆ ಮಾಡ್ಕೊಂಡ್ರು, ಯಾವ ರೀತಿ ಮಾಡ್ಕೊಂಡ್ರು, ಯಾವುದು ನಮಗೆ ಮಾಹಿತಿ ಇಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿದ್ದಾರೆ, ಯಾರಿಗೂ ಯಾವ ಮಾಹಿತಿ ಇಲ್ಲ. ಎಷ್ಟು ಜನ ಸದಸ್ಯರು ಇಲ್ಲಿದ್ದಾರೆ? 300 ಜನದ ಮೇಲಿದ್ದಾರೆ. ಇದು 9 ಹಳ್ಳಿಗೆ ಸೇರುತ್ತೆ. ಈಗ ಈ ವೇಳೆ ಗ್ರಾಮಸ್ಥರಾದ ಪದ್ಮರಾಜು, ಪ್ರಕಾಶ್, ಶರತ್, ಶಶಿ, ರಮೇಶ್, ಜೀವನ್, ನವೀನ್, ಗೋವಿಂದೇಗೌಡ, ಲಕ್ಷ್ಮೀಕಾಂತ್, ಚಿದಾನಂದ್, ಪೃಥ್ವಿ ಇತರರು ಉಪಸ್ಥಿತರಿದ್ದರು. 2012ರಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವು ಇತ್ತೀಚೆಗೆ ಮತ್ತೆ ಸುದ್ದಿಯಲ್ಲಿದೆ. ಯೂಟ್ಯೂಬರ್ ಎಂಡಿ ಸಮೀರ್ ಅವರು ಈ ಪ್ರಕರಣದ ಕುರಿತು ವಿಡಿಯೋ ಮಾಡಿದ್ದು ಅದು ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಈ ಹಿನ್ನೆಲೆ ಆರೋಪಗಳಿಗೆ ಶಿಕ್ಷೆ ಆಗುವಂತೆ ಭಾರತ ರಾಷ್ಟ್ರ ವಿದ್ಯಾರ್ಥಿಗಳ ಒಕ್ಕೂಟ ಹಾಸನ ಜಿಲ್ಲಾ ಉಪಾಧ್ಯಕ್ಷ ಎಂಟಿ ವರುಣ್ ಮನವಿ ಮಾಡಿದ್ದಾರೆ.
ಈ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಡಿಯೋದಲ್ಲಿ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಬಗ್ಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗುವ ರೀತಿಯ ವಿಷಯಗಳಿದ್ದವು ಎಂಬ ಆರೋಪದ ಮೇಲೆ ಬಳ್ಳಾರಿ ಜಿಲ್ಲೆಯ ಕೌಲ್ ಬಜಾರ್ ಠಾಣೆಯ ಪೊಲೀಸರು ಸಮೀರ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಸಮೀರ್ ವಿರುದ್ಧದ ಕ್ರಮಗಳು ವಿವಾದಕ್ಕೆ ಕಾರಣವಾಗಿದ್ದು, ಅವರ ಬಂಧನಕ್ಕೆ ಹೊರಟ ಪೊಲೀಸರಿಗೆ ಕರ್ನಾಟಕ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಹೋರಾಟ ರೂಪಿಸುವ ಉದ್ದೇಶದಿಂದ ಸಮಾನ ಮನಸ್ಕ ಸಂಘಟನೆಗಳು ಸಮಾಲೋಚನೆ ನಡೆಸಿ ಮಹತ್ವದ ತೀರ್ಮಾನಗಳನ್ನು ಕೈಗೊಂಡಿವೆ. ಈ ಘಟನೆಗಳು ಸೌಜನ್ಯ ಪ್ರಕರಣದ ಕುರಿತು ಸಾರ್ವಜನಿಕ ಚರ್ಚೆಯನ್ನ ಪುನಃ ನ್ಯಾಯಕ್ಕಾಗಿ ಜೀವಂತಗೊಳಿಸಿದ್ದು ಹೋರಾಟ ಮುಂದುವರಿಯುತ್ತಿದೆ. ಇದಕ್ಕೆ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ನಮಸ್ಕಾರ, ನನ್ನ ಹೆಸರು ವರುಣ್. ನಾನು NSUI ಹಾಸನ ಜಿಲ್ಲಾ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು ಸೌಜನ್ಯ ಪ್ರಕರಣದ ಬಗ್ಗೆ ಮಾತನಾಡಲಿಕ್ಕೆ ಹೊರಟಿದ್ದೇನೆ. 2012ರಲ್ಲಿ ನಡೆದಂಥ ಈ ಘಟನೆ 2025 ಆದರೂ ಆ ಮನೆಗೆ ನ್ಯಾಯ ಸಿಗಲಿಲ್ಲ. ಇತ್ತೀಚೆಗೆ ಸಮೀರ್ MD ಎಂಬ ಯೂಟ್ಯೂಬರ್ ಆ ಪ್ರಕರಣದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದು ಎಲ್ಲರ ಗಮನ ಸೆಳೆದಿದ್ದಾರೆ. ಹೀಗೆ ಮಾಡಿದಂಥ ಆತನ ಮೇಲೆ ಆತನ ವಿಡಿಯೋಗಳನ್ನು ರದ್ದುಪಡಿಸಿ ಮತ್ತು ಈ ಪ್ರಕರಣವನ್ನು ಮುಚ್ಚುಹಾಕುವ ಯತ್ನ ಬಹಳ ನಡೆಯುತ್ತಿದೆ. ಹಾಗಾಗಿ ನಾವೆಲ್ಲ ಯುವಜನತೆ ಒಗ್ಗೂಡಿ ಈ ಪ್ರಕರಣಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಬೇಲೂರು ತಾಲೂಕಿನ ಹೆಬ್ಬಾಳು ಗ್ರಾಮ ಪಂಚಾಯಿತಿ ತೀರಾ ಅವ್ಯವಹಾರದಿಂದ ಕೂಡಿದೆ ಎಂದು ಆರೋಪಿಸಿ ದೊಡ್ಡಬ್ಯಾಡಗಿರಿ ಗ್ರಾಮಸ್ಥರು ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳಿಗೆ ಧಿಕ್ಕಾರ ಘೋಷಣೆ ಹಾಕಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ದೊಡ್ಡಬ್ಯಾಡಗಿರಿ ಯುವ ಮುಖಂಡರು, ಪಂಚಾಯಿತಿಯಿಂದ ಬರುವ ಬಹುತೇಕ ಸರ್ಕಾರಿ ಸವಲತ್ತುಗಳನ್ನು ಅಧ್ಯಕ್ಷರು ದುರುಪಯೋಗ ಪಡಿಸಿಕೊಂಡು ಗ್ರಾಮಕ್ಕೆ ಯಾವುದೇ ಕೆಲಸ ಮಾಡುತ್ತಿಲ್ಲ. ಕೆರೆ ಅಭಿವೃದ್ಧಿ ಬಗ್ಗೆ ಬೇಕಾಬಿಟ್ಟಿ ಕಾಮಗಾರಿ ನಡೆಸಿ ಹಣ ಪಡೆದಿದ್ದಾರೆ. ಅಲ್ಲದೆ ಈ ಬಗ್ಗೆ ಅಧ್ಯಕ್ಷರನ್ನ ಪ್ರಶ್ನಿಸಿದರೆ ಉಡಾಫೆಯಿಂದ ಮಾತನಾಡುತ್ತಾರೆ ಎಂದು ದೂರಿದರು. ಪೂರ್ಣೇಶ್ ಅಂತ ದೊಡ್ಡಬೆಳಗೆರೆ ನಾವು ಏನಂದ್ರೆ ನಾವೊಂದು ಪಂಚಾಯತಿಗೆ ದೂರು ಕೊಟ್ಟಿದ್ದನ್ನ ಅವ್ರು ಇದೇ ಫೋನ್ ನಂಬರಿಂದ ಕೊಟ್ಟಿದ್ದಾರೆ ಅಂತ ಚೇರ್ಮನ್ಗೆ ಹೇಳಿ ಅವ್ರ ಮುಖಾಂತರ ಜಗಳ ಆಡಿಸ್ತಿದ್ದಾರೆ PDO. ಆ ವಿಚಾರನ ಕಾನ್ಫಿಡೆನ್ಷಿಯಾಗಿ ಮಾತಾಡಬೇಕು ಹೊರತು ಇವನೇ ದೂರು ಕೊಟ್ಟಿದ್ದಾನೆ ಅಂತ ಹೇಳಿ ಯಾವ ವಿಚಾರ ಏನು ಮಾಡಿದರೆ, ಪಂಚಾಯತಿ ನಿರಂತರ TCಗೆ ಮೇನ್ಸ್ ಎಳ್ಕೊಂಬಿಟ್ಟು ಜಮೀನಿಗೆ ನೀರು ಹೊಡಿತಾ ಇದ್ದಾರೆ. ಇವರು PDO ಮತ್ತು EO ಬಂದ್ಬಿಟ್ಟು ಪ್ಯಾನಲ್ ಬೋರ್ಡ್ ಇಲ್ಲ ಅಂದರೆ TCಲಿ ಯಾಕೆ ಮೇನ್ಸ್ ಬಿಟ್ಟಿದ್ದಾರೆ? ಆ ಮೇನ್ಸ್ನ ಬಿಚ್ಚಾಕ್ಸ್ಬೇಕು, ರಿಮೂವ್ ಮಾಡ್ದಲ್ಲ ಇವರು. ಅದಿಲ್ಲ, ಇವ್ರಿಗೆ ಗೊತ್ತಿದೆಯಾ? ಇವರು ಒಂದು ಪ್ಯಾನಲ್ ಬೋರ್ಡ್ ಬಿಚ್ಚಕ್ಕೆ ಎಷ್ಟು ನಿಮಿಷ ಬೇಕು? 2 ನಿಮಿಷ ಕಟ್ ಮಾಡಿರ್ತಾರೆ. ಇವರು ನಾವು ದೂರು ಕೊಟ್ಟಾಗ ಅವನು ದೂರದಾರ ಬಂದಲ್ಲಿ ಪ್ಯಾನಲ್ ಬಿಚ್ಚಿದ್ದಾನೆ ಅವತ್ತು ರಾತ್ರಿ. ಇವ್ರಿಗೆ ಗೊತ್ತಾದು ಇವ್ರ ಮುಖಾಂತರ ಇವ್ರು ಏನು ಬೇಕಾದ್ರೂ ಮಾಡ್ಬೋದಾ? ಮೀಟ್ರ್ ಓಡ್ತಾ ಇದೆ. ಆಮೇಲೆ ಆ ದುಡ್ಡನ್ನು ಯಾರು ಕಟ್ತಾರೆ? ಆ ಕಂದಾಯನ ಎಲ್ಲ TC ದುಡ್ಡು ಏನು ಬಂದ್ರು ಅದು ನಮ್ಮ ದುಡ್ಡಿಂದ ಅದು ಓಡ್ತಿರೋದು. ಇವರು ಪಂಚಾಯತಿಗೆ 18 ತಿಂಗಳು 2 ವರ್ಷನ ಫ್ರೀಯಾಗಿ ಕೊಟ್ಟಿದ್ದಾರಂತೆ. ಅದೆಲ್ಲ ಅವ್ರು ತೋರಿಸ್ಲಿ. ಈಗ ಯಾರು ತಾನೇ ಈಗ ಒಂದು ಬೋರ್ ಹೊಡಿಸಿ ಅವನ ಜಮೀನಿಗೆ ಅನುಕೂಲ ಆಗೋಕ್ಕೋಸ್ಕರ TCಗೆ ಹಾಕಿದ್ದಾನೆ. ಈಗ ಕೇಳಿ, ಇಲ್ಲಿ ನಮ್ಮೂರು ದೊಡ್ಡಬ್ಯಾಡಗೆರೆ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ, ಯಾರಿಗೂ ಸಹ ನೀರಿಲ್ಲ ಸರಿಯಾದ ರೀತಿ. ಅವ್ರಿಗೆ ನೀರಿನ ವ್ಯವಸ್ಥೆ. ದೊಡ್ಡಬ್ಯಾಡಗೆರೆ ಗ್ರಾಮದ ಮುಖಂಡ ಉಮೇಶ್ ಮಾತನಾಡಿ, ಉದ್ಯೋಗ ಖಾತ್ರಿ ಯೋಜನೆಯಡಿ ಕೊಟ್ಟಿಗೆ, ಶೌಚಾಲಯ, ಎಂಗುಗುಂಡಿ, ಕುರಿಶೆಡ್, ರಸ್ತೆ ಕಾಮಗಾರಿ, ಕೃಷಿ ಹೊಂಡ ಕೆಲ ಕಾಮಗಾರಿ ನಡೆದಿಲ್ಲ. ಆದರೂ ಬಿಲ್ಲು ಪಾವತಿಯಾಗಿದೆ. ಬಡವರಿಗೆ ಬಂದ ಆಶ್ರಯ ಮನೆಗಳು ಉಳ್ಳವರ ಪಾಲಾಗಿದೆ. 15ನೇ ಹಣಕಾಸಿನ ಬಗ್ಗೆ ನಿಖರವಾದ ಮಾಹಿತಿ ನೀಡುತ್ತಿಲ್ಲ. ಗುಣಮಟ್ಟವಿಲ್ಲದ ಕೊಳವೆ ಬಾವಿ ಸಾಮಗ್ರಿಗಳನ್ನು ಖರೀದಿಸಿ ಬಿಲ್ಲಿಗೆ ದುಬಾರಿ ಬರೆಯುತ್ತಿದ್ದಾರೆ. ಹೆಬ್ಬಾಳು ಗ್ರಾಮ ಪಂಚಾಯಿತಿ ಸದ್ಯ ಅವ್ಯವಹಾರದ ಜೊತೆಗೆ ಭ್ರಷ್ಟಾಚಾರದ ಕೂಪವಾದ ಹಿನ್ನೆಲೆಯಲ್ಲಿ ನಾವುಗಳು ಮಾಹಿತಿ ಹಕ್ಕಿನಲ್ಲಿ ಕೇಳಲಾಗಿದ್ದು, ಈ ಬಗ್ಗೆ ಬೇಲೂರಿನ ಶಾಸಕರ ಗಮನಕ್ಕೂ ತರಲಾಗಿದೆ ಎಂದು ಹೇಳಿದರು. KBTC ಟ್ರಾನ್ಸ್ಫಾರ್ಮಿಂದ ಊರೊಟ್ಟಿಗೆ ನೀರು ಕೊಡ್ತೀವಿ ಅಂತ ಹೇಳಿ 2 ವರ್ಷದಿಂದ ನೀರು ಕೊಟ್ಟಿದ್ರು. ಆ ಮೇನ್ಸ್ ವೈರನ್ನ ಕಡಿತಗೊಳಿಸೋಕ್ಕೆ ಹೇಳಿದ್ವಿ. ಅದನ್ನು ನಾವು 3-4 ಜನ ಸೇರ್ಕೊಂಡು ಫೋನ್ ಮಾಡಿದ್ವಿ. ಆ ಫೋನ್ ಮಾಡಿದ್ದನ್ನ ಗೌಪ್ಯವಾಗಿ ಇಟ್ಕೊಂಡು ಬಂದು ಅವ್ರು ವಿಚಾರ ಮುಟ್ಟಿಸ್ತಾರೆ, ಅದನ್ನು ಕಡಿತಗೊಳಿಸ್ತಾರೆ. ಇಂಥರೇ ಮಾಡಿದ್ರು ಅಂತ ಬಂದ್ಬಿಟ್ಟು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ಮಾಡ್ತೀರಾ ಅಂತವ್ರಿಗೆ ಅಲ್ಲಿ ಪೆನಲ್ ಬೋರ್ಡ್ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಯಾರಿಗೆ ಏನು ಹೇಳ್ತೀರಾ ಏನಾರು ಮಾಡ್ಕೊಳ್ರಿ ಹಂಗೆ ಹೀಗೆ ಅಂತ ದೌರ್ಜನ್ಯವಾಗಿ ನಮ್ಮ ಮೇಲೆ ಇದು ಮಾಡಿಬಿಟ್ಟು ಅವರಿಗೂ ನಮಗೂ ಜಗಳ ತಂದಿಟ್ಟು ಊರಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಇದೆ. ಆ ನೀರಿನ ಸಮಸ್ಯೆ ಬಗೆಹರಿಸ್ದಂಗೆ ಯಾರಿಗೆ ಹೇಳ್ತೀರಾ ಹೇಳ್ಕೊಳ್ಳಿ ಅಂತ ಒಬ್ಬ ಜವಾಬ್ದಾರಿ ಇರುವಂಥ ಅಧಿಕಾರಿಯಾಗಿ ಆ ಮಾತನಾಡಿ ನಮ್ಮಲ್ಲಿ ಜಗಳ ತಂದಿಟ್ಟು ಇವತ್ತು ನಾವಂದ್ರೆ ಗೌರ್ಮೆಂಟಿಗೆ ನಮ್ಮ ಗ್ರಾಮದಲ್ಲಾಗ ಅಂತ ಅನಾಹುತಗಳನ್ನ ಯಾರಿಗೆ ವಿಷಯ ಮುಟ್ಟಿಸ್ಬೇಕು, ಆ ವಿಷಯ ಮುಟ್ಟಿಸಿದ್ದನ್ನ ಯಾವ ರೀತಿ ಅವರು ಗೌಪ್ಯವಾಗಿ ಇಟ್ಟು ಅದನ್ನ ಬಗೆಹರಿಸಬೇಕು. ಅದನ್ನ ಬಿಟ್ಟು ಇವರು ಮಿಂಗಲ್ ಆಗಿ ನೆನೆ ಯುವ ಸಾಹೇಬರು ಬಂದಿದ್ದಾರೆ, ಬಂದಾಗ ಅವರಿಗೂ ಅದೇ ಥರ ಇದು ಮಾಡಿಬಿಟ್ಟು ಪೆನಲ್ ಬೋರ್ಡ್ ಬಿಚ್ಚಿದ್ದೀವಿ
ಪೆನಲ್ ಬೋರ್ಡಲ್ಲಿ ಏನು ಕನೆಕ್ಷನ್ ಇಲ್ಲ. ಆಯಿತು, ಟ್ರಾನ್ಸ್ಫಾರ್ಮಿಂದ ವೈರ್ ಬಂದಿದೆ, ಅವ್ರ ಮನೆ ಹತ್ರ ಇದೆ, ಬಾವಿ ಹತ್ರ ಪ್ರೆಸೆಂಟ್ ಇದೆ. ಆ ಪ್ರೆಸೆಂಟ್ ಇರೋ ವೈರ್ನ ಇವರು 2 ಸೆಕೆಂಡಲ್ಲಿ ಕಟ್ ಮಾಡಿ ಇಟ್ಬೋದು. ಆ ಕಟ್ ಮಾಡಿ ಇಟ್ಟಿದ್ದಾರೆ, ಆಯಿತು, ಅದನ್ನು ಮಾಡಿಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ಅದನ್ನು ಎನಿ ಟೈಮ್ ನಾವು ನೋಡೋದಕ್ಕಾಗತ್ತಾ? ಒಂದು ಕ್ಯಾಮ್ರಾ ಇದೆಯಾ? ಏನಿಲ್ಲ. ಇವ್ರು ಯಾವ ರೀತಿ ಪರ್ಮಿಷನ್ ಕೊಟ್ಟರು ಅದನ್ನು ಬಿಡೋದಕ್ಕೆ? ಯಾರೋ ಒಬ್ರು ಮುಟ್ತಾರೆ, ಒಂದು ಮಕ್ಕಳು ಹೋಗ್ಬೋದು, ಒಂದು ದನಕರು ಹೋಗ್ಬೋದು, ಕರೆಂಟ್ ಹೊಡೆದು ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಯಾರು ಜವಾಬ್ದಾರರು? ಈಗ ಊರಲ್ಲಿ ಒಬ್ಬರು ಇನ್ಫಾರ್ಮೇಶನ್ ಕೊಟ್ಟಿರೋಂಥ ವ್ಯಕ್ತಿಗಳ ಮೇಲೆ ಗುರುತಿಸಿ ಅಂಥವರಿಗೆ ಇದು ಮಾಡಿದ್ದಾರೆ ಇವರು. ಈ ಸಂದರ್ಭದಲ್ಲಿ ಹೊನ್ನೇಗೌಡ, ಸುರೇಶ್, ವೀರಭದ್ರ ಶೆಟ್ಟಿ, ಪುನೀತ್, ರವಿ, ದರ್ಶನ್, ಜಗದೀಶ್, ಮಂಜುಳಾ, ಶಿವಪ್ಪ, ಮುರಳಿ, ಧರ್ಮಶೆಟ್ಟಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ದಿವ್ಯ ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವವು ಏಪ್ರಿಲ್ 2ರಿಂದ ಪ್ರಾರಂಭವಾಗಿದ್ದು, ಭಕ್ತರಿಗೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಲು ಜಿಲ್ಲಾಡಳಿತದಿಂದ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹೇಳಿದರು. ಪಟ್ಟಣದ ಶ್ರೀ ಚೆನ್ನಕೇಶವ ಸ್ವಾಮಿ ದೇಗುಲಕ್ಕೆ ಮಂಗಳವಾರ ರಾತ್ರಿ ಭೇಟಿ ನೀಡಿ ಸಿದ್ಧತೆ ಪರಿಶೀಲಿಸಿ ದೇವಾಲಯಕ್ಕೆ ಅಳವಡಿಸಿರುವ ವಿದ್ಯುತ್ ದೀಪಗಳ ಅಸಮಾಧಾನ ವ್ಯಕ್ತಪಡಿಸಿದರು ಮತ್ತು ಗುತ್ತಿಗೆದಾರರು ವಿದ್ಯುತ್ ಅಲಂಕಾರವನ್ನು ಉತ್ತಮವಾಗಿ ಮಾಡುವಂತೆ ಸೂಚಿಸಿ ಮಾತನಾಡಿದ ಅವರು, ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿರುವ ದೇಗುಲದಲ್ಲಿ ಸಂಪ್ರದಾಯದಂತೆ ಎಲ್ಲಾ ವಿಧಿವಿಧಾನಗಳು ನಡೆಯಲಿವೆ. ಇಲ್ಲಿ ಈಗ ಎಲ್ಲಾ ರೀತಿಯ ಸೌಕರ್ಯ ಒದಗಿಸಲಾಗುವುದು ಜಿಲ್ಲಾಡಳಿತದ ಕರ್ತವ್ಯವಾಗಿದೆ ಮತ್ತು 2 ದಿನ ನಡೆಯುವ ರಥೋತ್ಸವಕ್ಕೆ ರಾಜ್ಯಾದ್ಯಂತ ಲಕ್ಷಾಂತರ ಭಕ್ತರು ಬೇಲೂರಿಗೆ ಆಗಮಿಸುವುದರಿಂದ ಅವರಿಗೆ ಎಲ್ಲಾ ಸೌಲಭ್ಯಗಳನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಶಾಸಕರ ಅಧ್ಯಕ್ಷತೆಯಲ್ಲಿ ಆಡಳಿತಾಧಿಕಾರಿ ನೇತೃತ್ವದಲ್ಲಿ ಸಭೆ ನಡೆಸಿ ಸ್ಥಳೀಯವಾಗಿ ಏನು ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗುತ್ತಿದೆ ಮತ್ತು ಈ ಬಾರಿಯ ಜಾತ್ರಾ ಮಹೋತ್ಸವಕ್ಕೆ ವಿಶೇಷವಾಗಿ ದೀಪಾಲಂಕಾರ ಮಾಡುವುದಕ್ಕೆ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಯಾವುದೇ ಕಾರಣಕ್ಕೂ ಲೋಪವಾಗದಂತೆ ದೀಪಾಲಂಕಾರ ಮಾಡಬೇಕೆಂದು ಎಚ್ಚರಿಸಿದರು. ಅದಕ್ಕೆ ಬೇಕಾದಂಥ ರಿಸೋರ್ಸಸ್ ಬೇಕು. ಜಿಲ್ಲಾಡಳಿತ ಅಂತಂದ್ಬಿಟ್ಟು ಸರಿ, ಖಂಡಿತ ನನಗೆ ಆಸಕ್ತಿ ಇದೆ. ಟೆಂಪಲ್ಲು ಇದು ಎಲ್ಲ ಇದು ಮಾಡೋಣ ಅಂತಂದು ಆಸಕ್ತಿ ಇದೆ. ಅದಕ್ಕೆ ತಕ್ಕಂಥ ರಿಸೋರ್ಸಸ್ಸು ನಾವು ಇದು ಮಾಡ್ಕೋಬೇಕು. ಲೈಟಿಂಗ್ದು ಒಂದೇ ಅಲ್ಲ, ಲೈಟಿಂಗ್ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವು ಪ್ಲ್ಯಾನ್ ಮಾಡಿದ್ದೀವಿ. ಈಗಾಗಲೇ ಒಂದು 5 ಪ್ರೋಗ್ರಾಮು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ಇನ್ನು 5 ಪ್ರೋಗ್ರಾಮು ಟೆಂಪಲ್ದು ಹಣದ ವತಿಯಿಂದ ನಾವು ಮಾಡ್ತಾಯಿದ್ದೀವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತೂ ನಡೆಯುತ್ತೆ. ಸೊ ಅದ್ರ ಜೊತೆಗೆ ಲೈಟಿಂಗು ಕೂಡ ಉತ್ತಮಪಡಿಸ್ತೀವಿ. ಇವತ್ತೇನು ನಾವು ರಿಹರ್ಸಲ್ ಅಂತ ಹಾಕಿದ್ದಾರೆ ಸ್ವಲ್ಪ ಇದಕ್ಕೆ, ಅದನ್ನೆಲ್ಲ ಉತ್ತಮಪಡಿಸ್ತೀವಿ. ನಮ್ಮ ಇದರಲ್ಲಿಲ್ಲ, ಅದು ಇದು ಇತಿಹಾಸ ಪ್ರಸಿದ್ಧ ಚೆನ್ನಕೇಶವ ಸ್ವಾಮಿ ದೇವಾಲಯ. ಈ ಬಾರಿ ಲೈಟಿಂಗ್ ಚೆನ್ನಾಗಿ ಮಾಡೋಣ ಅಂತಂದ್ಬಿಟ್ಟು ನಾವೆಲ್ಲ ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅವೈಲೇಬಲ್ ರಿಸೋರ್ಸಸ್ ಕಡಿಮೆ ಇದೆ, ನಮಗೇನು ಹಣದ ಒಂದು ಇದು ಖಂಡಿತ ಇದಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಇನ್ನೂ ಇದನ್ನು ಉತ್ತಮಪಡಿಸ್ಬೇಕು. ಏನೇನು ನಾವು ಅದರ ಲೈಟಿಂಗು ಇನ್ನೂ ಚೆನ್ನಾಗಿ ಬರೋಂಗೆ ತುಂಬ ಅದು ಅದ್ಭುತವಾಗಿ ಈ ಬಾರಿ ದೇವಾಲಯ ಕಾಣಿಸ್ಬೇಕು. ದೇವಾಲಯದ ಹೊರಗಡೆ, ಒಳಗೆ, ಒಳಾಂಗಣದಲ್ಲಿ, ಹೊರಾಂಗಣದಲ್ಲಿ ಎಲ್ಲ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಪುರಸಭೆ ಅಧ್ಯಕ್ಷ ಅಶೋಕ್ ಮಾತನಾಡಿ, ಜಾತ್ರಾ ಮಹೋತ್ಸವ ಪ್ರಾರಂಭವಾದಾಗಿನಿಂದಲೂ ಪಟ್ಟಣದ ಸ್ವಚ್ಛತೆಗೆ ಆದ್ಯತೆ ನೀಡಿ ಪೌರ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ಜೊತೆಗೆ ಮೊಬೈಲ್, ಶೌಚಗೃಹ, ಸ್ನಾನಗೃಹ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಹಾಗೂ ಎಲ್ಲ ಸರ್ಕಾರಿ ಕಚೇರಿ ಕಟ್ಟಡಗಳ ಮೇಲೂ ವಿದ್ಯುತ್ ದೀಪಗಳಿಂದ ಸಿಂಗರಿಸಲು ಜಿಲ್ಲಾಧಿಕಾರಿಗಳು ಆದೇಶಿಸಬೇಕು ಮತ್ತು ವಿಶೇಷವಾಗಿ ಜಾತ್ರಾ ಮಹೋತ್ಸವ ಆಚರಿಸುತ್ತಿರುವುದರಿಂದ ಜಿಲ್ಲಾಡಳಿತದ ಸಂಪೂರ್ಣ ಸಹಕಾರ ಬೇಕು ಎಂದು ಮನವಿ ಮಾಡಿದರು. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಹಾಗೂ ಆಡಳಿತಾಧಿಕಾರಿ ಶಾಂತಲಾ, ಎಸಿ ಮಾರುತಿ, ಇಒ ಯೋಗೇಶ್, ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ಟರ್, ನರಸಿಂಹಪ್ರಿಯಾ ಭಟ್ಟರ್, ಪುರಸಭೆ ಸದಸ್ಯರಾದ ಜಗದೀಶ್ ಸೇರಿದಂತೆ ಇತರರಿದ್ದರು. ನಗರದ ಎವಿ ಕಾಂತಮ್ಮ ಮಹಿಳಾ ಕಾಲೇಜು ಸಭಾಂಗಣದಲ್ಲಿಂದು ಕನ್ನಡ ಸಂಘ ಮತ್ತು ಐಕ್ಯೂಎಸಿ ಸಹಯೋಗದೊಂದಿಗೆ ದೊಡ್ಡಮನೆ ಆನಂದ್ ಅವರ ಗ್ರಂಥಗಳ ಲೋಕಾರ್ಪಣೆ ಮತ್ತು ಸಂವಾದ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಆನಂದ್ ಅವರ ಸಮಗ್ರ ಸಾಹಿತ್ಯ ಪರಿಚಯ ಮಾಡಿದ ಸಾಹಿತಿ ಮೇಟಿಕೆರೆ ಹಿರಿಯಣ್ಣ, ಕೃತಿ ಎಂಬುದು ಮಾರ್ಗದರ್ಶನ ನೀಡುತ್ತದೆ. ತಿರುವು ಎಂಬುದು ಕತೆ, ಕಾದಂಬರಿಯ ಲಕ್ಷಣ. ಕತೆ ಬರೆಯಬಹುದು, ಆದರೆ ಕಾದಂಬರಿ ಬರೆಯುವುದು ಸುಲಭವಲ್ಲ. ಹಿಂದಿನ ಹಾಡುಗಳೆಲ್ಲ ಸಾಹಿತ್ಯಿಕವಾಗಿದ್ದವು ಹಾಗೂ ಅರ್ಥಪೂರ್ಣವಾಗಿದ್ದವು. ಆಸಕ್ತಿ ಇದ್ದರೆ ವಿದ್ಯಾರ್ಥಿಗಳ ವಯಸ್ಸಿನಲ್ಲಿ ಹಲವಾರು ಭಾಷೆ ಕಲಿಯಬಹುದು. ಇಂದು ಕೃಷಿಯಲ್ಲಿ ವಿಮುಕ್ತರಾಗುವ ವೇಳೆ ಆನಂದ್ ತಮ್ಮ ಬರಹದಲ್ಲಿ ಕೃಷಿ ಬಗ್ಗೆ ಬರೆದಿದ್ದಾನೆ. ಸಹಕಾರದಿಂದ ಕೃಷಿಗೆ ಇಲ್ಲಿ ಪ್ರೋತ್ಸಾಹವಿಲ್ಲ. ರೈತರ ಬವಣೆಯನ್ನ ಈ ಪುಸ್ತಕದಲ್ಲಿ ತಿಳಿಸಲಾಗಿದೆ. ಆನೆ ನಡೆದಿದ್ದೇ ದಾರಿ ಬರಹ ಅದ್ಭುತವಾಗಿ ಮೂಡಿಬಂದಿದೆ. ಬರಹಗಾರರಿಗೆ ಯಾವಾಗಲೂ ಸಾಮಾಜಿಕ ಕಳಕಳಿ ಇರುತ್ತದೆ. ಪ್ರಕೃತಿ ಬಗ್ಗೆ, ಡಾಕ್ಟರ್ ರಾಜ್ ಬಗ್ಗೆ ದೊಡ್ಡಮನೆ ಆನಂದ್ ಅವರ ಸಾಹಿತ್ಯದಲ್ಲಿ ಉತ್ತಮವಾಗಿ ರಚನೆಯಾಗಿದೆ ಎಂದು ಹೇಳಿದರು. ಉತ್ತಮವಾಗಿ ಬರೆಯುವರು ಸಾವಿರಾರು ಜನ ಇದ್ದಾರೆ. ಅದ್ರಲ್ಲಿ ನಂದು ವಿಶೇಷ ಅಂತ ಮಾತಾಡ ಲೇಖಕ ಅಂತ ನಾನು ಅಂದ್ಕೊಂಡಿಲ್ಲ. ಇರಲಿ. ಆಮೇಲೆ ನನಗೆ ಭಾಳ ಸಂತೋಷ ಆಯಿತು ಅಂದರೆ ವಿದ್ಯಾರ್ಥಿ ಬಂದು ನಾನು ಕೆಲವು ಕಡೆ ಎಲ್ಲ ಹೋಗಿದ್ದೀನಿ. ಯಾರಿಗೂ ಇಂಟ್ರೆಸ್ಟ್ ಇರಲ್ಲ, ಆಕಳಿಸ್ತಾ ಇರ್ತಾರೆ. ಒಬ್ಬಳು ಹೆಗಲ ಮೇಲೆ ಇನ್ನೊಂದು ಕೈ ಹಾಕೊಂಡಿರ್ತಾಳೆ, ಗಮನನೇ ಇರಲ್ಲ ಸಭೆ ಕಡೆ. ಇಲ್ಲಿ ಎಲ್ಲರೂ ತುಂಬ ಖುಷಿನಲ್ಲಿ ಈ ನಮ್ಮ ಸಾಹಿತ್ಯ ಸಭೆನ ಎಲ್ಲ ಎಂಜಾಯ್ ಮಾಡಿದ್ರಿ. ಭಾಳ ಖುಷಿ ಆಗುತ್ತೆ, ನನಗೆ ಭಾಳ ಹೆಮ್ಮೆ ಅನಿಸಿದೆ. ಆಮೇಲೆ ನನ್ನ ಕೃತಿ ಬಗ್ಗೆ ಮಾತಾಡಿದಂಥ ಮಮತಾ ಪ್ರಭು ಅವರು, ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ತುಂಬ ಜನ ಮಹಿಳಾ ಒಳ್ಳೊಳ್ಳೆ ಲೇಖಕರಿದ್ದಾರೆ.
ಆದರೆ ನನಗೆ ತುಂಬ ಖುಷಿ ಕೊಟ್ಟದ್ದು ಬರವಣಿಗೆ ಅಂತ ಅವ್ರದ್ದು. ಹಾಗಾಗಿ ನಾನು ಅವ್ರನ್ನ ಕೇಳ್ಕೊಂಡೆ, ಮೇಡಮ್ ನನ್ನ ಕೃತಿ ಬಗ್ಗೆ ನೀವು ವಿಮರ್ಶೆ ಮಾಡಿ ಅಂತ. ಜನತಾ ಮಾಧ್ಯಮಕ್ಕೆ ವಿಮರ್ಶೆ ಕೂಡ ಬರೆದ್ರು. ಆನಂದ್ ಅವರು ಕೃಷಿಗೆ ಅಭಿಮುಖವಾಗ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ಬೋದು ಕೂಡ ಕೃಷಿಗೆ ಅಭಿಮುಖವಾಗ್ತಾ ಇದ್ದಾರೆ. ನಂದು ಅದೇ ಬದುಕೆ. ಆದರೆ ವಯಸ್ಸಾದ್ಮೇಲೆ ತುಂಬ ಕಷ್ಟ, ಕೃಷಿ ತುಂಬ ಕಷ್ಟ ಅಂದರೆ ಕಷ್ಟ. ಈ ಸರ್ಕಾರ ಕೂಡ ನೋಡಿ ಹೆಂಗಿದೆ ಅಂತ ಈ ವಿಚಾರಗಳು ನಿಮ್ಗೆ ಹೇಳ್ಬೇಕು. ನೀವು ಸರ್ಕಾರದಲ್ಲಿ ಪ್ರೋತ್ಸಾಹ ಇಲ್ಲ. ಬೇರೆ ದೇಶದಲ್ಲಿ, ಅಮೆರಿಕಾ ದೇಶ ನೋಡ್ರಿ, ನಮ್ಮ ಹೆಸರು ಹೇಳೋರು ಗೋಧಿ ಅಪಾರ ಪ್ರಮಾಣದಲ್ಲಿ ಅಲ್ಲೆಲ್ಲ 50,000 ಎಕರೆ, ನಮಗೆ 5 ಎಕರೆ ಇಲ್ಲ, 1 ಎಕರೆ ಹೆಚ್ಚು. ಅವರು ನಾವು ನಂಬ್ತಿರಲೇ ಇಲ್ಲ. ಅಮೆರಿಕಾ ದೇಶದಲ್ಲಿ ಗೋಧಿನ ಕೊಂಡು ಸಮುದ್ರ ಸುಡ್ತಾರೆ ಅಂತ ನಾನೆಲ್ಲ ಒಂದು ಇದು ನೋಡಿದೆ, ಯಾವುದೋ ಅದರಲ್ಲಿ ಒಂದು ಡಾಕ್ಯುಮೆಂಟ್ರಿ ನೋಡಿದಾಗ ನನಗೆ ಅನಿಸ್ತು ನಿಜ ಸತ್ಯವಾದ ಮಾತು ಅಂತ. ಹೆಚ್ಚಾದಂಥ ಗೋಧಿನ ರೈತರು ಕೈ ಸೋಲುತ್ತೆ ಅನ್ನೋ ದೃಷ್ಟಿಯಿಂದ ಆಯ್ಕೆ ಮಾಡ್ತಾರೆ. ಆ ರೈತರ ಬವಣೆ ಬರ್ದೇ ನೋಡ್ಬೇಕು ನೀವು. ರೈತರ ಬವಣೆಯನ್ನು ಬಹಳ ತುಂಬ ಸುಂದರವಾದಂಥ ಚಿತ್ರಣ ಅಂತ ಅಂದರೆ ಚಿತ್ರಣ. ಮತ್ತು ಇನ್ನೊಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಎವಿಕೆ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಿ ಚಾಯತೇಶ್ವರ್, ಲೇಖಕಿ ಮಮತಾ ಪ್ರಭು, ಲೇಖಕ ಗುರೂರು ಶಿವೇಶ್, ಸಾಹಿತಿ ದೊಡ್ಮನಿ ಆನಂದ್, ಐಕ್ಯೂಎಸಿ ಸಂಯೋಜಕರಾದ ಪ್ರೊಫೆಸರ್ ಎಚ್ಎಸ್ ವಾರಿಜಾ, ಕನ್ನಡ ಸಂಘದ ಸಂಚಾಲಕರಾದ ಪ್ರೊಫೆಸರ್ ಹೇಮಾವತಿ ಎಸ್ಆರ್ ಸೇರಿದಂತೆ ಇತರರಿದ್ದರು. ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಶ್ರೀ ದೇವರ ದಾಸಿಮಯ್ಯ ಜಯಂತಿ ಮೆರವಣಿಗೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಚಾಲನೆ ನೀಡಲಾಯಿತು. ಈ ವೇಳೆ ಶಾಸಕರಾದ ಸ್ವರೂಪ್ ಪ್ರಕಾಶ್ ಹಾಗೂ ಜಿಲ್ಲಾಧಿಕಾರಿ ಸತ್ಯಭಾಮಾಸಿ ಅವರು ದೇವರ ದಾಸಿಮಯ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ಜಯಂತಿಗೆ ಹೆಚ್ಚು ಮಹಿಳೆಯರು ಬಂದಿರುವುದು ವಿಶೇಷವಾಗಿದೆ. ನೇಕಾರ ಸಮಾಜ ಆರ್ಥಿಕವಾಗಿ, ರಾಜಕೀಯವಾಗಿ ಬೆಳೆಯಲಿ ಎಂದು ಆಶಿಸಿ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದರು. ನೇಕಾರರ ಸಮುದಾಯಗಳ ಒಕ್ಕೂಟ ಹಾಸನ ಜಿಲ್ಲೆ ಇವತ್ತು ದೇವರ ದಾಸಿಮಯ್ಯವರ ದಿನಾಚರಣೆ. ಎಲ್ಲ ಸಮುದಾಯದ ಸರ್ವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ, ವಿಶೇಷವಾಗಿ ಇವತ್ತು ಜಯಂತಿಗೆ ವಿಶೇಷ ಮಹಿಳೆಯರು ಹೆಚ್ಚಿಗೆ ಬಂದಿರೋದು ಭಾಳ ಸಂತೋಷಿಸ್ತಿದೆ. ಎಲ್ಲರೂ ಕೂಡ ಇವತ್ತು ನಮ್ಮ ಹಿರಿಯರಂಥ ನಂಜುಂಡಯ್ಯನವರು ಇರ್ಬೋದು, ಆನಂದಣ್ಣವರು, ರಂಗಶೆಟ್ಟರು, ನಮ್ಮ ಡಾಕ್ಟರ್ ವಿಜಯಕುಮಾರ್ ಹಿರಿಯರು ಎಲ್ಲರೂ ಕೂಡ ಸೇರಿ ಇವತ್ತು ಮೆರವಣಿಗೆ ಮುಖಾಂತರ ಕಲಾಭವನಕ್ಕೆ ತೆರಳಿ ಸಮುದಾಯದ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ಸರ್ವರಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ, ನಮ್ಮ ನೇಕಾರರ ಸಮಾಜ ರಾಜಕೀಯವಾಗಿ ಎಲ್ಲ ಮತ್ತು ಆರ್ಥಿಕವಾಗಿ ಅವರು ಬೆಳಿಬೇಕು ಅಂತ ನನ್ನ ಸಂದರ್ಭ ಭಗವಂತನಲ್ಲೂ ಕೂಡ ಪ್ರಾರ್ಥಿಸ್ತಾ, ಈಗಾಗಲೇ ಹಲವಾರು ನಮ್ಮ ಸದಸ್ಯರುಗಳು ನಗರಸಭೆ ಸದಸ್ಯರಾಗಿದ್ದಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ. ಮುಂದಿನ ದಿನಗಳು ಕೂಡ ನಾವು ನಮ್ಮ ಒಂದು ಇದರಿಂದ ನಾವು ಕೂಡ ಸಹಕಾರನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳ್ತಾ, ಕಳೆದ ವರ್ಷವೂ ಕೂಡ ನಾವು ಹೇಳಿದ್ವಿ ದೇವರ ದಾಸಿಮಯ್ಯ ಒಂದು ಇದನ್ನು ಸರ್ಕಲ್ ಇಟ್ಟಿದ್ದೀವಿ ಅಂತ. ಅದು ಇವತ್ತು ನಗರಸಭೆಯಿಂದ ಅನುಮೋದನೆ ಆಗಿದೆ. ನಾನು ಕೂಡ ಸಂಘದ ಹಿರಿಯರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಚ್.ಪಿ. ತಾರಾನಾಥ್ ಹಾಗೂ ಸಮುದಾಯದ ಮುಖಂಡರು ಹಾಗೂ ಮತ್ತಿತರರು ಹಾಜರಿದ್ದರು. ಆಲೂರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಾಲೂಕು ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಮಾತನಾಡಿ, ಸಮಾಜದ ಎಲ್ಲಾ ವರ್ಗದವರಿಗೂ ಸ್ವಾತಂತ್ರ್ಯ, ಸ್ವಾಭಿಮಾನ, ಸಮಾನತೆ ದೊರಕಿಸಿಕೊಡುವುದೇ ವಚನ ಚಳವಳಿಯ ಧ್ಯೇಯವಾಗಿತ್ತು. ಅಂದಿನ ಮೂಢನಂಬಿಕೆಗಳನ್ನು ತಮ್ಮ ವಚನ ಸಾಹಿತ್ಯದ ಮೂಲಕ ಬದಲಾವಣೆ ತರುವ ಪ್ರಯತ್ನವನ್ನು ದೇವರ ದಾಸಿಮಯ್ಯ ಮಾಡಿದ್ದಾರೆ ಎಂದರು. ಅವ್ರ ಬಗ್ಗೆ ಹೇಳಬೇಕಾದ್ರೆ ನನಗೆ ಅಷ್ಟೇನು ಗೊತ್ತಿಲ್ಲ. ವಚನಕಾರರಂತ ಗೊತ್ತು. ಅವರು ವಚನದಿಂದ ಎಲ್ಲ ಜೀವನದ ಅಂಶ ಏನು ಅನ್ನೋದೆಲ್ಲ ನಡೆಸ್ತಿದ್ರು. ಸೊ ಅವರ ಜೀವನ ಅವಧಿಯಲ್ಲಿ 176 ವಚನಗಳು ಬರೆದಿದ್ದಾರೆ. ಸೊ ಶಿವನ ಭಕ್ತರು ಮೇನ್ ಆಗಿ ನಮ್ಮ ಹೆಮ್ಮೆ ಮಾತಂದ್ರೆ ನಮ್ಮ ಯಾದಗಿರಿ ಹುಟ್ಟಿದ್ದು ನಾರ್ತ್ ಕರ್ನಾಟಕ. ನಾನು ಬರೋದು ಅಲ್ಲೇ ಗುಲ್ಬರ್ಗ ಡಿಸ್ಟ್ರಿಕ್ಟಿಂದ. ಸೊ ಅದೊಂದು ದೊಡ್ಡ ಹೆಮ್ಮೆ ಮಾತು. ಇಂಥ ಸರಳರೆಲ್ಲ ಹುಟ್ಟಿ ವಚನಗಳು ಹೇಳಿ ಮತ್ತು ಜೀವನದ ಸಾರಾಂಶವನ್ನು ಜನರಿಗೆಲ್ಲ ಪ್ರಚಾರ ಮಾಡಿದ್ರು ದೇವರ ದಾಸಿಮಯ್ಯವರು. ಸೊ ಇದೊಂದು ಸಮಾರಂಭ ಮಾಡೋದಕ್ಕೆ ನನಗೂ ಸಹಿ ಅನಿಸಿದೆ. ಯಾಕಂದರೆ ಇಂಥ ಸರಳ ನೆನೆಸ್ಕೊಳ್ಳೋಕ್ಕೆ ಇದೊಂದು ಅವಕಾಶ ನಮಗೆಲ್ಲ. ಮತ್ತು ಅವರು ಹೇಳಿದ ವಚನ ಪ್ರಕಾರ ಜೀವನ ನಡೆಸಬೇಕು. ನೇಕಾರ ಸಮುದಾಯಗಳ ಒಕ್ಕೂಟದ ಸಂಘದ ಅಧ್ಯಕ್ಷ ಎನ್ ರಾಮಶೆಟ್ಟಿ ಮಾತನಾಡಿ, ದೇವರ ದಾಸಿಮಯ್ಯ ಸಾಮಾಜಿಕ ಕಳಕಳಿಯಿದ್ದ ಮಹಾನ್ ವ್ಯಕ್ತಿ. ಇಂದಿಗೂ ಕೂಡ ಅವರ ವಚನಗಳು ಆಧ್ಯಾತ್ಮಿಕ ಮತ್ತು ಸಾಮಾಜಿಕವಾಗಿ ಮಾನವರಿಗೆ ದಾರಿದೀಪವಾಗಿದೆ ಎಂದರು. ಜನ್ಮ ದಿನಾಚರಣೆಯನ್ನು ನಾವು ಆಚರಣೆ ಮಾಡೋದು ಬಂದಿದ್ರೆ ಮೂಲ ಕಾರಣ ಅಂತ ಹೇಳಿದ್ರೆ ದೇವಾಂಗ ಒಂದು ಜನಾಂಗ ನಾವೇನಿದ್ದೀವಿ ಅವುಗಳೆಲ್ಲ ಇದ್ದೀವಿ, ನಾವೆಲ್ಲ ದೇವರ ಒಂದು ಅಂಗದಲ್ಲಿ. ಅಂದರೆ ಶಿವನ 3ನೇ ಕಣ್ಣಿನಿಂದ ಜನಿಸಿದವರು ಅಂತ ಹೇಳ್ತಾರೆ. ಅವರು ದೇವರ ಮಾತಿಗಳು. ಅವರು ದೇವದತ್ತೆ ಮತ್ತು ಅಗ್ನಿದತ್ತೆಯಿಂದ ಇಬ್ಬರು ಕನ್ಯೆಯನ್ನು ವಿವಾಹ ಆಗ್ತಾರೆ. ಅವರಿಂದ ನಾವು ಮುಂದುವರೆದ ಜನಾಂಗಗಳೇ ಆ ದೇವಾಂಗದವರು ಹೇಳ್ತೀವಿ. ಹಾಗಾಗಿ ಮತ್ತು ಇವರು ಬರೀ ದೇವಾಂಗದವರು ಇದರಲ್ಲಿ
ಉದ್ದೇಶಪೂರ್ವಕವಾಗಿ ದೇವಾನುದೇವತೆಗಳಿಗೆ ಉತ್ತರವನ್ನು ನೇಯ್ಗೆ ಮಾಡಿಕೊಡಬೇಕು ಅಂತೇಳಿ ಜೀವನ ಸೃಷ್ಟಿಯನ್ನು ಮಾಡ್ತಾರೆ ದೇವನ ಮಾರ್ಗದಿಂದ. ಆ ಕಾರ್ಯದಲ್ಲಿ ಕೂಡ ಅವರು ಕೂಡ ಭಾಳ ಇದಾಗಿರ್ತಾರೆ. ಮತ್ತು ಅವರ ವಿಶೇಷ ಅಂತ ಹೇಳಿದರೆ ಅಲ್ಲಿಂದ ಮುಂದುವರೆದ ಹಾಗೆ ನಮ್ಮ ದಾಸಿಮಿಯನ್ನವರ ಬರ್ತಾರೆ. ಇವರು ಜೇಡ ದಾಸಿಮಿ ಅಂತಲೂ ಕೂಡ ಕರೀತಾರೆ, ಹಾಗೆ ಜೇಡರ ದಾಸಿಮಿ ಅಂತಲೂ ಕೂಡ ಕರೀತಾರೆ. ಆದ್ಯ ವಚನಕಾರರಾಗಿರ್ತಾರೆ ಇವರು. ಇವರು ಮೂಲ ವಚನಗಳಿಗೆ ಯಾರು ಬೇಸನ್ನು ಕೊಟ್ಟರು ಅಂತ ಹೇಳಿದರೆ ಅದು ಬೇಸನ್ನು ಕೊಟ್ಟವರು ಅಂದರೆ ಮೂಲವನ್ನು ಕೊಟ್ಟವರು ನಮ್ಮ ದಾಸಿಮೆಯವರು. ವಚನಗಳು ನಮ್ಮ ಹೆಸರು ಹೇಳಿದಾಗೆ ಒಂದೊಂದು ಕೂಡ. ಕಾರ್ಯಕ್ರಮದಲ್ಲಿ ದೇವಂಗ ಸಂಘದ ಅಧ್ಯಕ್ಷ ಕೃಷ್ಣಮೂರ್ತಿ ಅಬ್ಬನ, ಗೌರವ ಉಪಾಧ್ಯಕ್ಷ ವೆಂಕಟೇಶ್ ತಾಳೂರು, ಕನ್ನಡ ಸಾಹಿತ್ಯ ಪರಿಷತ್ ಸಂಘದ ಅಧ್ಯಕ್ಷ ಗೋಪಾಲಕೃಷ್ಣ, ಸಿಡಿಪಿಒ ಎಟಿ ಮಲ್ಲೇಶ್ ಸೇರಿದಂತೆ ಇತರರು ಹಾಜರಿದ್ದರು. ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಮತ್ತು ಸೃಜನಶೀಲತೆಗೆ ಕಲೆಯಾಗಿ ರೂಪುಗೊಳ್ಳಲು ಬೇಸಿಗೆ ಶಿಬಿರಗಳು ಅತ್ಯಂತ ಉಪಯುಕ್ತವಾಗಿದೆ ಎಂದು ಪುರಸಭೆ ಅಧ್ಯಕ್ಷ ಎಚ್ಕೆ ಪ್ರಸನ್ನ ತಿಳಿಸಿದರು. ಹೊಳೆನರಸೀಪುರ ಪಟ್ಟಣದ ಸೋಷಿಯಲ್ ಕ್ಲಬ್ನ ಸ್ನೇಹ ಸದನ ಆವರಣದಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಮತ್ತು ಸೋಷಿಯಲ್ ಕ್ಲಬ್ ಅವರ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಉಚಿತ ಬೇಸಿಗೆ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸ್ಕೌಟ್ಸ್ ಅಂಡ್ ಗೈಡ್ಸ್ ವತಿಯಿಂದ ಮಕ್ಕಳಿಗೆ ಬಿಡುವಿನ ಸಮಯದಲ್ಲಿ ವಿವಿಧ ಸಾಂಸ್ಕೃತಿಕ ಕ್ರೀಡಾ ಮತ್ತು ವ್ಯಕ್ತಿತ್ವ ವಿಕಸನ ಸೇರಿದಂತೆ ಇನ್ನಿತರ ಚಟುವಟಿಕೆಗಳನ್ನು ಒಳಗೊಂಡ ಇಂತಹ ಬೇಸಿಗೆ ಶಿಬಿರಗಳು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದರು. ವಿದ್ಯಾರ್ಥಿಗಳಿಗೆ ಉಚಿತ ಬೇಸಿಗೆ ಶಿಬಿರವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಯೋಜನೆ ಮಾಡಿದ್ದಾರೆ. ಈ ಮಕ್ಕಳಿಗೆ ಉಚಿತ ಬೇಸಿಗೆ ಶಿಬಿರ ಎಷ್ಟು ಉಪಯೋಗ ಇಲ್ಲಿ ಮಕ್ಕಳು ಎಲ್ಲ ಆಮೇಲೆ ಸಮಾಜದಲ್ಲಿ ಮಕ್ಕಳಿಗೆ ಒಂದು ಧೈರ್ಯ ಮತ್ತು ಮಾನಸಿಕ ದೃಢತೆಯನ್ನು ಕಲಿಸ್ಕೊಡುವಂಥ ಪರಿಸ್ಥಿತಿ ಇಲ್ಲಿ ಸಿಗುತ್ತೆ. ಇಲ್ಲಿ ಹೊರಗಡೆ ಹೋದರೆ ಎಲ್ಲ ವಾತಾವರಣದಲ್ಲೂ ನಾವು ಸಮರ್ಥನೆ ಮಾಡ್ಕೊತೀವಿ, ಇಲ್ಲ ವಾತಾವರಣನ ಎದುರಿಸ್ತೀವಿ ಅನ್ನೋ ಧೈರ್ಯ ಬರುತ್ತೆ. ಜೊತೆಗೆ ಈಗ ಎಲ್ಲ ಥರದ ಆ್ಯಕ್ಟಿವಿಟೀಸ್ ಸಾಂಸ್ಕೃತಿಕ ಆಗಲಿ ಕ್ರೀಡೆ ಆಗಲಿ ಎಲ್ಲ ಇದರಲ್ಲೂ ಅವ್ರಿಗೆ ಒಂದು ಮಾನಸಿಕ ಸದೃಢತೆಯನ್ನು ಈ ಶಿಬಿರ ತಂದುಕೊಡುತ್ತೆ ಅಂತ ನಾನು ಭಾವಿಸ್ತಾ ಈ ಕಾರ್ಯಕ್ರಮ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಅಧ್ಯಕ್ಷರು ಐಕಾಂತವರೇ, ಉಪಾಧ್ಯಕ್ಷರಾದ ಮುರಳೀಧರವರೇ, ನನ್ನ ನೆಚ್ಚಿನ ಸ್ನೇಹಿತರಾದ ರಾಜೇಶ್ವರೇ ಹಾಗೂ ಮೇಡಮ್ನವರು ಮುಂದಾದವರು ನಿನ್ನೆ ಆಕಸ್ಮಿಕವಾಗಿ ಭೇಟಿಯಾಗಿದ್ದರು. ಸರ್, ಇವತ್ತು ದಿವಸ ಭಾರತ್ ಸ್ಕೌಟ್ಸ್ ಒಂದು ಸಂಪರ್ಕ ಕಮಿಟಿಗೆ ಬರಬೇಕು ಅಂತ ಹೇಳಿದರು. ನನಗೆ ತುಂಬ ಆಶ್ಚರ್ಯ ಆಯಿತು. ಹಾಗೂ ಈ ಕಾರಣ ಯಾಕಪ್ಪ ಅಂದರೆ ಬೇರೆ ಬೇರೆ ಸಂಪರ್ಕ ಕ್ಯಾಂಪ್ಗಳಲ್ಲಿ ಮಕ್ಕಳನ್ನ ಸೇರಿಸಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅವರು ಸಂಪರ್ಕ ಕ್ಯಾಂಪ್ ಮಾಡ್ತಾರೆ. ಆದರೆ ನಮ್ಮ ಹೊಳೆನರಸೀಪುರದಲ್ಲಿ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನವರು ಈ ಥರ ಸಂಪರ್ಕ ಕ್ಯಾಂಪನ್ನು ಸುಮಾರು ಇಲ್ಲಿ ನಡೆದಿರ್ತಕ್ಕಂಥ 50 ಮಕ್ಕಳು. ಈ ವೇಳೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಧ್ಯಕ್ಷ ಶಂಕರ್ ನಾರಾಯಣ ಐತಾಳ್, ಉಪಾಧ್ಯಕ್ಷ ಮುರಳೀಧರ ಗುಪ್ತಾ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ ಆರ್ ಕುಮುದ, ಕೆನರಾ ಬ್ಯಾಂಕ್ ನಿವೃತ್ತ ಮ್ಯಾನೇಜರ್ ಕೆವಿ ಉದಯ್ ಬಾನು ಸೇರಿದಂತೆ ಇತರರಿದ್ದರು. ಸಕಲೇಶಪುರ ಪಟ್ಟಣವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಬಿಎಂ ರಸ್ತೆಯನ್ನ ಮರು ಡಾಂಬರೀಕರಣ ಮಾಡಲಾಗುತ್ತದೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ನಂತರ ಮಾತನಾಡಿದ ಶಾಸಕರು, ಅತ್ಯಂತ ಹದಗೆಟ್ಟಿದ್ದ ಹಳೆ ರಾಷ್ಟ್ರೀಯ ಹೆದ್ದಾರಿ ಬಾಳುಪೇಟೆ, ಪಾಳ್ಯ ಹಾಗೂ ಪಟ್ಟಣ ವ್ಯಾಪ್ತಿಯಲ್ಲಿ ಹೊಸ ರಸ್ತೆ ನಿರ್ಮಾಣವಾಗಬೇಕೆಂಬುದು ಜನರ ಕನಸಾಗಿತ್ತು. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಅನುದಾನದಲ್ಲಿ ಕೊಲ್ಲಹಳ್ಳಿಯಿಂದ ಪಟ್ಟಣ ಮಾರ್ಗವಾಗಿ ನಾಡಪ್ರಭು ಕೆಂಪೇಗೌಡ ಪ್ರತಿಮೆವರೆಗಿನ ರಸ್ತೆ, ಬಾಳುಪೇಟೆ ಮುಖ್ಯ ರಸ್ತೆ ಹಾಗೂ ಪಾಳ್ಯ ಮುಖ್ಯ ರಸ್ತೆಯನ್ನ ಸುಮಾರು 10 ಕೋಟಿ ವೆಚ್ಚದಲ್ಲಿ ಮರು ಡಾಂಬರೀಕರಣ ಮಾಡಲಾಗುತ್ತಿದ್ದು, ಗುತ್ತಿಗೆದಾರರು ಉತ್ತಮ ಗುಣಮಟ್ಟದ ಕೆಲಸ ಮಾಡಬೇಕು ಹಾಗೂ ಜನರಿಗೆ ಯಾವುದೇ ತೊಂದರೆ ಕೊಡದೆ ಕೆಲಸ ಮಾಡಬೇಕು ಎಂದು ಸೂಚನೆ ನೀಡಿದರು. ಆಗಮಾತ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾನಾಂ ಸರ್ವೇಗಂತಾನಾಂ ದೃಷ್ಟಿಸ್ವಾ
ಗೊಲ್ಲಹಳ್ಳಿಯಿಂದ ಹಿಡಿದು ಕೆಂಪೇಗೌಡ ಸ್ಟ್ಯಾಚ್ಯೂ ಇದೆ ಅಲ್ಲಿ ತನಕ ಮರು ಡಾಂಬರೀಕರಣವನ್ನು ಮಾಡಬೇಕು. ಸುಮಾರು 10,48,00,000 ಬಾಳ್ಲುಪೇಟೆ ಟೌನು, ಬಾಳ್ಯ ಟೌನು, ಸಕಲೇಶ್ಪುರ ಟೌನು. ಗೊಲ್ಲಹಳ್ಳಿ ಹತ್ರೆಲ್ಲ ತುಂಬ ಹಾಳಾಗಿದೆ. ಬ್ರಿಡ್ಜ್ ಹತ್ರ, ತೇಜಸ್ವಿ ಸರ್ಕಲ್ ಹತ್ರ, ಬಾಳೆಗದ್ದೆ ಹತ್ರ ತುಂಬ ಹಾಳಾಗಿದೆ. ಇದನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹಲವಾರು ಈ ಭಾಗದ ಕನಸಿತ್ತು. ಉತ್ತಮ ರೀತಿಯಲ್ಲಿ ಒಂದು ಕಾಮಗಾರಿ ಗುಣಮಟ್ಟದಿಂದ ಕೂಡಿರಬೇಕು ಅಂತಕ್ಕಂಥ ಸೂಚನೆಯನ್ನು ಗುತ್ತಿಗೆದಾರರಿಗೆ ಕೊಟ್ಟಿದ್ದೀನಿ. ಆದಷ್ಟು ಶೀಘ್ರವಾಗಿ ಕಾಮಗಾರಿ ಮುಕ್ತಾಯ ಆಗುತ್ತೆ. ಮುಖ್ಯವಾಗಿ ಈ ಕಾಮಗಾರಿಗೆ ಹಣವನ್ನು ಬಿಡುಗಡೆ ಮಾಡುವಂಥ ನಿತಿನ್ ಗಡ್ಕರಿ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ. ಯಾವ ಫಂಡು? ನಿತಿನ್ ಗಡ್ಕರಿ, ರಾಷ್ಟ್ರೀಯ ಹೆದ್ದಾರಿ. ಇದು ಕೈಪಿಡಿ ಕೈಪಿಡಿ ಮುರಿದೋಗಿದ್ದಾವೆ ಎಲ್ಲ ಕಡೆ ಮೋರಿಗಳದು. ಅದು ಅಪಾಯ ಹೆಂಗೆ ಅಂದರೆ ಸೈಡ್ ಗೊತ್ತಾಗಲ್ಲ, ಫುಲ್ಲು ಗುಂಡಿ ನೋಡಿ. ಹಳೆ ಪೋಸ್ಟ್ ಸ್ಟೇಷನ್ ಎದುರುಗಡೆ ಅಲ್ಲ, ರೂರಲ್ ಸ್ಟೇಷನು ಆ ಥರ ಅವೇನು ಮಾಡ್ತಾರಾ ಕೈಪಿಡಿಗಳ? ರಾಷ್ಟ್ರೀಯ ಇದು, ಬಟ್ ಅಂಡರ್ಟೇಕಿಂಗ್ ಆಫ್ ಕರ್ನಾಟಕ ಗೌರ್ಮೆಂಟೇ ಬರುತ್ತೆ. ಸೆಂಟ್ರಲ್ ಗೌರ್ಮೆಂಟ್. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರುಗಳಾದ ಪ್ರದೀಪ್, ವನಜಾಕ್ಷಿ, ರೇಖಾ, ರುದ್ರಕುಮಾರ್, ಬಿಜೆಪಿ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಬೊಮ್ಮನಕೆರೆ ಅಗ್ನಿ, ಸೋಮಶೇಖರ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸದಸ್ಯರ ಗಮನಕ್ಕೆ ಬಾರದೆ ಸಹಕಾರಿ ಸಂಘದಲ್ಲಿ ಚುನಾವಣೆ, ಚಿಕ್ಕಕೊಂಡಗುಳ ಪತ್ತಿನ ಸಹಕಾರ ಸಂಘದ ಅಧಿಕಾರಿಗೆ ಗ್ರಾಮಸ್ಥರು ಕ್ಲಾಸ್, ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಒತ್ತಾಯ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಮರುಜೀವ, ಅಪರಾಧಿಗಳ ಶಿಕ್ಷೆಗೆ ರಾಜ್ಯಾದ್ಯಂತ ಆಗ್ರಹ, ಮುಂದುವರಿಯುತ್ತಿರುವ ಹೋರಾಟವನ್ನ ಬೆಂಬಲಿಸುವಂತೆ ಭಾರತ ರಾಷ್ಟ್ರ ವಿದ್ಯಾರ್ಥಿಗಳ ಒಕ್ಕೂಟ ಮನವಿ. ಹೆಬ್ಬಾಳು ಪಂಚಾಯಿತಿಯಲ್ಲಿ ಅವ್ಯವಹಾರ, ದೊಡ್ಡ ಬ್ಯಾಡಿಗೆರೆ ಗ್ರಾಮಸ್ಥರಿಂದ ಪಂಚಾಯಿತಿ ಮುಂದೆ ಪ್ರತಿಭಟನೆ, ಭ್ರಷ್ಟಾಚಾರಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.